ಬಂಧುಗಳಿಗೆ ನಮಸ್ಕರಿಸುತ್ತಾ ಈ ದಿನದ ಸುದ್ದಿಗೋಷ್ಠಿ ಕರೆದ ವಿಚಾರ ಏನಂತಂದರೆ, ನಾವು ಸಂಗೊಳ್ಳಿ ರಾಯಣ್ಣನ ಪುತ್ಥಳಿಯನ್ನು ಇಡಬೇಕು ಅಂತ ಭಾರಿ ದಿನದಿಂದಲೂ ಕೂಡ ಅದು ನಮ್ಮ ಸಮಾಜದಲ್ಲಿ ಸಂಘದಲ್ಲಿತ್ತು. ಆದರೂ ಕೂಡ ಶಾಸಕರನ್ನ ಮತ್ತು ನಗರಸಭೆಯನ್ನು ಕೇಳಿದಾಗ ಅವರು ಸೂಕ್ತವಾದ ಜಾಗವನ್ನು ನಮಗೆ ನಗರಸಭೆ ವತಿಯಿಂದ ಕೊಟ್ಟರು. ಅದಾದ ಮೇಲೆ ಕನಕ ಜಯಂತಿ ದಿನ ಗುದ್ದಲಿ ಪೂಜೆಯನ್ನು ಮಾಡಿದರು. ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲ ದೇವೇಗೌಡರು ಅವತ್ತಿನ ಕಾಲದ ಇದ್ರ ಪ್ರಕಾರ ಎಲ್ಲರೂ ಆಹ್ವಾನಿಸಿದಾಗ ಶಂಕುಸ್ಥಾಪನೆ ಕೂಡ ಆಗಬೇಕು. ಅದಾದಮೇಲೆ ಗುದ್ದಲಿ ಪೂಜೆ ಕನಕ ಜಯಂತಿ ದಿವಸ ಶಾಸಕರು ಮತ್ತು ಗುರೂಜಿಯವರು ಮತ್ತು ಸಮಾಜದ ಅಧ್ಯಕ್ಷರು ಮುಖಂಡರು ಸೇರಿ ಅವತ್ತು ಗುದ್ದಲಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟರು. ಆಗ ನಾವು ಪ್ರಾರಂಭ ಮಾಡಿದ್ವು. ಸುಮಾರು 2 ತಿಂಗಳಿಂದಲೂ ಕೂಡ ನಾವು ಅದನ್ನು 7 ಅಡಿ ಪಾಯವನ್ನು ಹಾಕಿ ಅದಕ್ಕೆ ಕಬ್ಬಣ ಕಟ್ಟಿ ಆಮೇಲೆ ಅಲ್ಲಿಂದ ಕಾಂಕ್ರೀಟ್ ಹಾಕಿ ಆಮೇಲೆ ಪುತ್ಥಳಿಯನ್ನು ನಾವು ಸುಮಾರು 3 ತಿಂಗಳಲ್ಲೇ ಆರ್ಡರ್ ಕೊಟ್ಟಿದ್ರು. 10 ತಿಂಗಳು ಬೇಕು ಮುಂಚೆನೇ ಮಾಡಿಕೊಡೋಕ್ಕೆ ಅಂತಂದಾಗ ನಮ್ಗೆ ಅವತ್ತು ನಾವು ಅವರಿಗೆ ಕೊಟ್ಟಾಗ ಅವರಿನ 3 ದಿವಸದಲ್ಲಿ ನೀವು ಪುತ್ಥಳಿಯನ್ನು ತಗೊಂಡು ಹೋಗಲಿಲ್ಲ ಅಂದರೆ ನಾವು ಬೇರೆ ಏನಕ್ಕೆ ಕೊಡ್ತೀವಿ, ಮತ್ತೆ ದುಬಾರಿ ಆಗುತ್ತೆ ರೇಟು ಅಂತಂದಾಗ ನಾವು ಜರೂರಾಗಿ ಹೋಗಿ ಪುತ್ಥಳಿಯನ್ನು ತಂದು ಪುತ್ಥಳಿಯನ್ನು ಆ ಜಾಗದಲ್ಲಿ ನಾವು ಇಟ್ಟಿದ್ದೇವೆ, ಸಂಘ ಮತ್ತು ಸಮಾಜದವರೆಲ್ಲ ಸೇರಿ. ಅದಾದ ಮೇಲೆ ಬಸವಣ್ಣನ ಜಯಂತಿ ದಿವಸಲೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಅವತ್ತೇ ನಾವು ಲೋಕಾರ್ಪಣೆಯನ್ನು ಮಾಡಿಸಬೇಕು, ನಮ್ಮದನ್ನು ಕೂಡ ಬಸವಣ್ಣನ ಜೊತೆಯಲ್ಲಿ ಅಂತಂದಾಗ ಅದು ಕೆಲವು ನಮ್ಮ ಸಮಾಜದ ಎಲ್ಲ ಮುಖಂಡ ಬಂಧುಗಳು ಇವತ್ತು ಬೇಡ ಬಸವ ಜಯಂತಿ ಇನ್ನೂ ಸುಮಾರು ಕೆಲಸ ಇದೆ, ಅದೆಲ್ಲ ಮಾಡಿ ನಾವು ಮುಂದಿನ ದಿನದಲ್ಲಿ ನಾವು ಇಟ್ಕೊಳ್ಳೋಣ ಅಂತಂದಾಗ 1 ವಾರ ಮುಂದಕ್ಕೆ ಹಾಕಿ ಮೇ 1ಕ್ಕೆ ನಾವು ಅದನ್ನು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ. ಅದಾದಮೇಲೆ ಕೆಲವರು ನಮ್ಮ ಸಮಾಜದ ಮುಖಂಡರುಗಳು ಬಸವಣ್ಣನದು ಜಯಂತಿ ಹತ್ತಿರದಲ್ಲೇ ಇತ್ತು, ಹಾಗಾಗಿ ಬಸವಣ್ಣನ ಜಯಂತಿ ಹತ್ತಿರದಲ್ಲಿರೋದ್ರಿಂದ ಅದನ್ನು ಕಲ್ಲಲ್ಲಿ ನಿರ್ಮಾಣವನ್ನು ಜರೂರಾಗಿ ಮಾಡಬೇಕು, ಬಸವ ಜಯಂತಿ ಕಾರ್ಯಕ್ರಮ ಆಗಬೇಕು, ಬಸವಣ್ಣ ಅಂತೇಳಿ ಆ ಒಂದು ಕಾರ್ಯವನ್ನು ಆ ಸಮಾಜದವರು ಮಾಡಿದರು. ಅದು ಮಾಡಿದ ಮೇಲೆ ಅವರು ಸ್ವಲ್ಪ ಬಲಿಷ್ಠ ಸಮಾಜ, ಅವರೇನು ಮಾಡಿದರು, ಕಲ್ಲಲ್ಲೇ ತುರ್ತವಾಗಿ ಇರೋದ್ರಿಂದ ಕಲ್ಲನ್ನು ತಂದು 1 ವಾರದೊಳಗೇ ಆ ಕೆಲಸವನ್ನು ಪ್ರಾರಂಭ ಮಾಡಿದರು. ಅದಾದಮೇಲೆ ಅವರು ಜರೂರಾಗಿ ಬಸವಣ್ಣನ ಜಯಂತಿ ಆ ಕಾರ್ಯಕ್ರಮವನ್ನು ಇಟ್ಟು ಲೋಕಾರ್ಪಣೆಯನ್ನು ಕೂಡ ಅವ್ರು ಮಾಡ್ಕೊಂಡ್ರು. ಅವತ್ತು ನಮಗೆ ಮುಂದಕ್ಕೆ ಹೋಯಿತು. ಅದಾದ ಮೇಲೆ ಕೆಲವರು ನಮ್ಮ ಸಮಾಜದ ನಮ್ಮ ಎಲ್ಲ ಬಂಧುಗಳು ಪತ್ರಿಕೆ ಮತ್ತು ಕರೆದುಬಿಟ್ಟು ನ್ಯೂಸನ್ನು ಕೂಡ ಅಂತ ಕೆಲಸವನ್ನು ಮಾಡಿದರು ಮಾಧ್ಯಮದಲ್ಲಿ. ಅದು ಬಸವಣ್ಣವ್ರದ್ದು ಕಲ್ಲಿನಿಂದ ಮಾಡಿದರೆ, ನೀವ್ಯಾಕೆ ಸಿಮೆಂಟಿಂದ ಮಾಡಿದ್ರಿ ಅಂತ. ಅದಕ್ಕೆ ನಾವು ಇಲ್ಲಿಂದ ಹಿಂದೆ ನೋಡ್ಕೊಂಡ್ರೆ ನಮ್ಮ ಏನು ಬೆಂಗಳೂರು ಮೆಜೆಸ್ಟಿಕ್ನಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಕಟ್ಟಿದ್ದಾರೆ ಸಂಗೊಳ್ಳಿ ಪುತ್ಥಳಿಯನ್ನು, ಅಲ್ಲಿ ಸಿಮೆಂಟು ಮತ್ತು ಕಬ್ಬಿಣದಲ್ಲೇನೆ ಕೂಡ ಮಾಡಿರೋ ಅಂಥದ್ದು. ಅದೇ ಮಲ್ಯ ಹಾಸ್ಪಿಟ್ಲನ್ನು ಕೂಡ ಮಾಡಿದ್ದಾರೆ, ಅದು ಕೂಡ ಕಾಂಕ್ರೀಟ್ನಲ್ಲೇ ಮಾಡಿರೋ ಅಂಥದ್ದು. ಬೆಂಗಳೂರಿನಲ್ಲಿ 4-5 ಕಡೆ ನೋಡಿದೀನಿ, ಅದು ಎಲ್ಲ ಕಾಂಕ್ರೀಟ್ನಲ್ಲೇ ಮಾಡಿರೋ ಅಂಥದ್ದು. ಇವತ್ತು ನಂದಗಡಕ್ಕೆ ಹೋಗಿ ನಾವು ನೋಡಿದ್ದೀವಿ, ನಂದಗಡದಲ್ಲಿ ಆ ಸಮಾಧಿ ಹತ್ರನೂ ಕೂಡ ಕಾಂಕ್ರೀಟ್ನಲ್ಲೇ ಮಾಡಿ ಅವರ ಪುತ್ಥಳಿಯನ್ನು ಇಟ್ಟಿರೋ ಅಂಥದ್ದು. ಅದೇ ಈಗ 150 ಎಕರೆ ಸೈನಿಕರ ಶಾಲೆ ಅಂತ ಮಾಡಿ ಇವತ್ತು ಈ ಪ್ರಾಧಿಕಾರದವರು ಮಾಡಿದ್ದಾರೆ, ಅವರೊಂದನ್ನು ಸಿಮೆಂಟ್ನಲ್ಲಿ ಕಾಂಕ್ರೀಟಲ್ಲೇ ಮಾಡಿ ಆ ಪುತ್ಥಳಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅದು ನಾವು ಹೋಗಿ ಗುತ್ತಿಗೆಯಲ್ಲಿ ಮಾಡಿದಂಥದ್ದು, ಗುತ್ತಿಗೆಯಲ್ಲೂ ಅದೇ ರೀತಿ ಮಾಡಿದ್ದಾರೆ. ನಾವು ಕೂಡ ಅದೇ ರೀತಿಯಲ್ಲಿ ನಾವು ಕಲ್ಲಿಂದ ಮಾಡಬೇಕು ಅಂತ ಏನಾದ್ರು ಮುಂಚೆ ಆಗಿದ್ರೆ ಇವು ಕಟ್ಟಿದ್ದು ನಾವು ಕೂಡ ಕಲ್ಲಲ್ಲೇ ಮಾಡ್ಕೊಳ್ಳೋಂಥದ್ದು ಇತ್ತು ನಮ್ಮಲ್ಲಿ. ಅವರು ಬಂಡವಾಳ ಹಾಕಿಬಿಟ್ಟು ಮಾಡಿದ್ರು MLA ಆಮೇಲೆ ಲೆಕ್ಕ ಮಾಡಿಕೊಡ್ತೀವಿ. ಇವ್ರು ಬಲಿಷ್ಠ ಇದ್ರು, 20 ಜನ ದುಡ್ಡು ಹಾಕಿದ್ರು, ಕಲ್ಲು ತಂದರು, ಮಾಡಿದ್ರು, ಕೋಟೆ ಕಟ್ಕೊಂಡು. ನಮ್ಮಲ್ಲಿ ಅಂಥ ಹಣವಂತರು ನಮ್ಮಲ್ಲಿ ಇಲ್ಲ, ಹಂಗಾಗಿ ಅದು ಹಿಂಗಾಯಿತು. ಆಮೇಲೆ ಪುತ್ಥಳಿ ನಾವು ಅಡ್ವಾನ್ಸ್ ಕೊಟ್ಟು ಮಾತಾಡಕ್ಕೆ ಹೋದಾಗ ಅಲ್ಲಿ 8.5 ಅಡಿ ಆ ಸಂಗೊಳ್ಳಿ ರಾಯಣ್ಣನ
ಪ್ರತಿಮೆ ಇರೋದು 8.5 ಅಡಿನೇ ನಾವು ಮಾಡೋದು. ಅದ್ರ ಮೇಲೆ 1 ಇಂಚು ನಾವು ಮಾಡೋದಿಲ್ಲ. 8.5 ಅಡಿನೇ ಅವರು ಉದ್ದಂತ ಹೈಟು ಮತ್ತೊಂದು ಹಾವಭಾವಗಳು ಇರೋದ್ರಿಂದ ನಾವು ಅದೇ ನಮ್ಮನೆಯಲ್ಲಿ ಮಾಡೋದು ಅಂತ ಅಂದಾಗ ನಾವು ಕೂಡ ಅದು 8.5 ಅಡಿಗೆ ನಾವು ಅದನ್ನು ಪುತ್ಥಳಿಯನ್ನು ಒಂದು ಆರ್ಡರ್ ಕೊಟ್ಟು ಅದ್ರ ಪ್ರಕಾರ ಅವರೇ ಹೇಳಿದ್ರು 8 ಅಡಿ ಇದನ್ನ ಗದ್ದಿಗೆಯನ್ನು ಕಟ್ಟಬೇಕಾಗತ್ತೆ, ಅದ್ರ ಮೇಲೆ 8.5 ಅಡಿ ಈ ಮೂರ್ತಿಯನ್ನು ಕೂರಿಸ್ಬೇಕಾಗತ್ತೆ ಅಂತ ಹೇಳಿದ್ರು. ಅದು ಆ ಪ್ರಕಾರನೇ ನಾವು ಜರೂರಾಗಿ ನಾವು ಕೂಡ ಮಾಡಿದ್ರು. ಇನ್ನೂ ಕೆಲಸಗಳು ಇನ್ನೂ ಸ್ವಲ್ಪ ಭಾಗದ ಕೆಲಸ ಇದೆ. ಇಷ್ಟೆಲ್ಲ ಆದಮೇಲೆ ನಮ್ಮ ಸಮಾಜದ ಮುಖಂಡರುಗಳು ಈ ಆಳಿಸ್ಬಿಟ್ಟು ಶಾಸಕರನ್ನ ಮಾತಾಡುವಂಥ ಕೆಲಸವನ್ನು ಮಾಡಿದರು. ಪತ್ರಿಕೆ ಕೊಡೋದು, ಅಲ್ಲಿ ಬಂದು ಸಂಗೊಳ್ಳಿ ಪುತ್ಥಳಿ ಹತ್ರ ಪ್ರತಿಭಟನೆ ಮಾಡ್ತೀನಿ ಅನ್ನೋದು ಬೆಂಗಳೂರಿನ ಹಾಸನದಲ್ಲಿ ಹೋಗಿ ಕೂಡ ಕೊಟ್ಟರು. ಅದಾದಮೇಲೆ ಶಾಸಕರೇನು ಮಾಡ್ಕೋಬೇಡ್ರಿ ಅಂತ ನನಗೇನು ಹೇಳಿರಲಿಲ್ಲ. ಇಲ್ಲ ಸಲ್ಲದ ಮಾತನ್ನು ನಮ್ಮ ವಿರೋಧಿ ಪಕ್ಷದವರು ನಮ್ಮ ಸಮಾಜದವರೇ ಹೇಳಿದ್ರು. ಅವರು ನಾನು ಹೇಳಿದೆ, ನಾನು ಶಾಸಕರು ಹೇಳಿ ಏನ್ರಿ ನಿಮ್ಮವರೆಲ್ಲ ನಿಂಗಂತಾರೆ ನನಗೆ ಕಟ್ಟಬೇಡ ಅಂತ ಹೇಳಿದ್ನೇನ್ರಿ ಅಂತ. ನೀವು ಯಾವತ್ತೂ ಕಟ್ಟಬೇಡ ಅಂತ ಹೇಳಿಲ್ಲ, ಕಟ್ಟಿ ಹೇಳಿ ಉತ್ತಮವಾಗಿ ಅಂತ ಹೇಳಿದ್ರಿ. ಅದೇನಾಗುತ್ತೆ ನಾನು ಕೊಡ್ತೀನಿ ಅಂತಲೂ ಕೂಡ ನಾನು ಹೇಳಿದ್ದೆ. ನೀವು ಇಷ್ಟು ಮಾಡಿದ್ದೀರ, ನಾವು ಎಲ್ಲ ಐಡಿಯಾವನ್ನು ಎಲ್ಲೆಲ್ಲಿ ಮಾಡಿದರೆ ಅಂತ ಕೊಟ್ಟು ಅವರು ಕೂಡ ಗೊತ್ತಿತ್ತು. ಆಯಿತು, ನಮ್ಮದು ಕೂಡ ಇದೇ ನಮೂನೆಯಲ್ಲಿ ಮಾಡಬೇಕು ಅನ್ನೋದು ಶಾಸಕರ ಗಮನದಲ್ಲಿ ಬಂತು. ಟೀಕೆ ಟಿಪ್ಪಣಿ ಎಲ್ಲ ನೋಡಿದ ಮೇಲೆ ಮುಂದಿನ ದಿನದಲ್ಲಿ ಇದು ಕಂಬಗಳನ್ನು ಹಾಕಿ ನಾನು ಮಾಡಿಸ್ಕೊಡ್ತೀನಿ. ಸದ್ಯಕ್ಕೆ ಇಲ್ಲೊಂದು ಲೈಟ್ ಕಂಬ ಇದೆ, ಲೈಟ್ ಕಂಬ ತೆರವು ಮಾಡಿಸ್ಬೇಕು ಅಂತ ನಮ್ಮ ಸಮಾಜದ ಮುಖಂಡರು ಹೇಳಿದಾಗ ಲೈಟ್ ಕಂಬವನ್ನು ಸ್ವಲ್ಪ ಮುಂದಕ್ಕೆ ಹಾಕಿಕೊಡಿ, ಇದು ಮರೆಯಾಗತ್ತೆ ಅಂತ ಹೇಳಿದ್ರು. ಆಮೇಲೆ ಅವರೇ ಬಂದು ಅಲ್ಲಿ ನಿಂತ್ಬಿಟ್ಟು ಅದಕ್ಕೆ ಒಂದು ಅಂಬೇಡ್ಕರ್ ಅವರ ಏನು ಇವತ್ತು ಗ್ಲಾಸನ್ನು ಕೂರಿಸಿದರೆ ಇದು ಬಸ್ಗಳು ಓಡಾಡೋಂಥ ಜಾಗ ಧೂಳಾಗುತ್ತೆ, ಇದಕ್ಕೆ ಗ್ಲಾಸನ್ನು ಕೂರಿಸುವಂಥ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿಕೊಡ್ತೀನಿ ಅಂತಲೂ ಕೂಡ ಶಾಸಕರು ಮಾತು ಕೊಟ್ಟರು. ಆ ಪ್ರಕಾರವಾಗಿ ಎಲ್ಲ ಮುಖಂಡರು ಏನಿದಿಲ್ಲ ವೇದಿಕೆ ಮೇಲಿರುವಂಥ ನಮ್ಮ ಮುಖಂಡರುಗಳೆಲ್ಲ ನಿನ್ನೆ ನಾವು ಸಭೆ ಸೇರಿ ಯಾವ ರೀತಿ ಮಾಡೋದು ಏನು ಅನ್ನೋದನ್ನು ನಾವು ನಿನ್ನೆ ತೀರ್ಮಾನ ಮಾಡ್ಕೊಂಡು, ಹಂಗಾಗಿ ಈ ನಮ್ಮ ಏನು ವಿರೋಧ ಪಕ್ಷದಲ್ಲಿದ್ದಾರೆ ನಾವು ಹೇಳ್ತೀವಿ, ವಿರೋಧ ಪಕ್ಷದಲ್ಲಿ ಏನಕ್ಕೆ ಈ ಥರ ಟೀಕೆ ಮಾಡ್ತಾರೆ ಅಂತ ಅಂದಾಗ ಮೇಲೆ ಹಣ ಆ ವಿರೋಧ ಪಕ್ಷದವ್ರ ಕಥೆನೇ ಅಷ್ಟು. ನಾವು ಕರಿಕಾಗಿ ಅಂದರೆ ಅವ್ರು ಬಿಳಿಕಾಗಿ ಅಂತಾರೆ, ಇಲ್ಲ ನಾವು ಬಿಳಿಕಾಗಿ ಅಂದರೆ ಅವ್ರು ಕರಿಕಾಗಿ ಅಂತಾರೆ. ಇವತ್ತು ವಿಧಾನಸಭೆಯಲ್ಲಿ ನಡೀತಿರೋದು ಒಂದು ವಿರೋಧ ಪಕ್ಷ ಇರುತ್ತೆ, ಮತ್ತೊಂದಿರುತ್ತೆ. ಆ ರೀತಿ ಒಳಗೆ ಅವ್ರು ಹೇಳಿಕೆ ಅಂತಾರೆ, ನಾವ್ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗೋಣ ಅಂತೇಳಿ ಇದು ಮಾಡಿದ್ವು. ಆಮೇಲೆ ಆದರೂ ಕೂಡ ನಮ್ಮ ಸಮಾಜದ ಮುಖಂಡರು ತಿಳ್ಕೋಬೇಕು, ಎಂಥದ ಒಂದು ಮಾಡಿದಾರಲ್ಲ ಅರಸೀಕೆಯಲ್ಲಿ ಒಳ್ಳೆ ಉತ್ತಮವಾದ ಜಾಗವನ್ನು ಶಾಸಕರು ನಗರಸಭೆಯಲ್ಲಿ ಕೊಟ್ಟದಲ್ಲ ಅಂತ ಸಂತೋಷ ಪಡ್ಬೇಕು. ಆದರೂ ಕೂಡ ಹೇಳ್ತಾರೆ ನಮಗೆ ಸ್ವಾಗತಾರ್ಹ ಶಿವಲಿಂಗೇಗೌಡರು ಮಾಡಿಕೊಟ್ಟಿರೋದು ಈ ಪುತ್ಥಳಿಯ ಸ್ವಾಗತಾರ್ಹ ಅಂತಲೂ ಹೇಳ್ತಾರೆ, ಇದು ಹಿಂಗೆ ಅಂತಲೂ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ಸಂಘದ ಸಂಸ್ಥೆಯವರು ನಾವು ದಯಮಾಡಿ ಅದನ್ನ ವಿರೋಧ ಪಕ್ಷದವ್ರು ಮಾತಾಡಬಾರ್ದು. ದಯಮಾಡಿ ಇವು ಕೆರೆಗೆ ನೀರು ಕೊಡೋದು, ಮತ್ತೊಂದು ಕೊಡೋದು, ಮುಗ್ದೊಂದು ಕೊಡೋದು, ಇವರೇನು ಏನೊಂದು ಶಿವಲಿಂಗೇಗೌಡರಿಂದ ಏನು ಮಾಡಿಸಬೇಕಾಗಿಲ್ಲ. ಇವತ್ತು ಎಲ್ಲ ಕೆರೆಗಳು ಕೂಡ ನೀರು ಇವತ್ತು ಬರ್ತಾ ಇರೋದು ಕೂಡ ನಿಮ್ಮ ಮಾಧ್ಯಮದಲ್ಲಿ ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ. ಅದೇನು ಒಬ್ಬರು ಮದುವೆ ಆದ ತಕ್ಷಣನೇ ಹೆರಿಗೆ ಹಾಕೇನು ಬೆಳಿಗ್ಗೆನೆ ಅದಕ್ಕೂ 9 ತಿಂಗಳು ಏನು ಕಳಿಬೇಕು, ನಮಗೆ ಮಕ್ಕಳಾಗಬೇಕು ಅಂದರೆ ಅದೇ ಪ್ರಕಾರ ಅದು ಕೆಲಸಗಳು ಆಗಬೇಕು, ಶಂಕುಸ್ಥಾಪನೆ ಆಗಬೇಕು, ಹಣ ಬಿಡುಗಡೆ ಆಗಬೇಕು, ಕೆಲಸ ಪ್ರಾರಂಭ ಆಗಬೇಕು. ಇವತ್ತು ಎತ್ತಿನೊಳೆ ಏನು ಕಾರ್ಯಕ್ರಮ ನಡೀತು, ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬಂದು ಅದನ್ನು ಉದ್ಘಾಟನೆ ಮಾಡಿ ಇವತ್ತು ನೀರನ್ನ ಈ ಕಡೆ ನಮ್ಮಲ್ಲಿ ಜಾಗ ಇನ್ನೂ ಫಾರೆಸ್ಟ್ ಜಾಗ ಬಿಟ್ಟಿಲ್ಲ ಅಂತೇಳಿ ಬೇರೆ ಕಡೆಗೆ ಅದನ್ನು ಡೈವರ್ಟ್ ಮಾಡಿ ನೀರನ್ನು ಬಿಟ್ಟರು. ಆಗ ಈಗ ಅಲ್ಲಿ ತೀರ್ಮಾನ ಆಗಿದೆ, ಅದ್ರ ಪ್ರಕಾರ ನೀರನ್ನು ಕೆರೆ ತುಂಬಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ಸುಮಾರು ವಾರ 15 ದಿವಸದಲ್ಲಿ ನಮ್ಮ ಆರನಹಳ್ಳಿ ಕೆರೆಗೆ ಪ್ರಥಮವಾಗಿ ನೀರು ಬರೋಂಥದ್ದು. ಅದಕ್ಕೆ ಗುದ್ದಲಿ ಪೂಜೆ ಮಾಡಿ ಅದನ್ನು ಪೈಪ್ಲೈನ್ ಮುಖಾಂತರ ನಾನು ತರ್ತೀನಿ. ಎಲ್ಲ ಕೆರೆಗಳಿಗೂ ಕೂಡ ನೀರನ್ನು ಕೊಡ್ತೀನಿ, ಗಣಸಿಗೂ ಕೊಡ್ತೀನಿ, ಹಸಿಕೆಗೂ ಕೊಡ್ತೀನಿ. ಆಮೇಲೆ ಜಾಗಲೋಗಳಿಗೂ ಆಗಿದೆ ಅದೀಗ. ಅವರು ಅಲ್ಲಿಯ ಶಾಸಕರು ಮುಖಂಡರು ಹೋರಾಟ ಮಾಡಿ ಹಿಂದಿನಿಂದಲೂ ಕೂಡ ಮಾಡ್ಕೊಂಬಂದರೆ ಕಣಕಟ್ಟಿಗೆ ಬರ್ತಾ ಇದೆ, ನಾವು ಕಾಣದೆ. ಇವತ್ತು ಬಾಣವರ್ಗೂ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶಾಸಕರು ಅಪಾರವಾದ ಕೆಲಸವನ್ನು ಎಲ್ಲ ಸಮಾಜದಂತೆ ನಮ್ಮ ಸಮಾಜಕ್ಕೂ ಕೂಡ ಮಾಡಿಕೊಟ್ಟಿದ್ದಾರೆ. ಈಗ ಒಂದು ಹೆಚ್ಚಾಗ್ಬೋದು, ಒಂದು ಕಡಿಮೆ ಆಗ್ಬೋದು. ನಾವೇ ಆ ಸ್ಥಾನದಲ್ಲಿದ್ದರೂ ಕೂಡ ನಾವು ಮಾಡೋದು ಅಷ್ಟೇ ಇತ್ತು. ಈಗ ನಾವೇನು ಈಗ ಸಮಾಜದವರಿಗೆ ನಾವು ಇಷ್ಟೇ ಹೇಳೋದು, ಇವತ್ತು ವಿರೋಧ ಪಕ್ಷದವರು ಅವರು ಇದ್ದಾರೆ, ಹೇಳ್ಕೊಂತಾರೆ, ಅವರು ಸ್ವಾಗತಾರ್ಹನ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಶಾಸಕರನ್ನ ಹೀನಾಯವಾಗಿ ಮಾತಾಡುವಂಥ ಕೆಲಸವನ್ನು ನಮ್ಮ ವಿರೋಧಿ ಪಕ್ಷದವರು ನಮ್ಮ ಬಂಧುಗಳು ನಿಲ್ಲಿಸಬೇಕು. ಆ ಮಾತಾಡೋದನ್ನು ಇವತ್ತು ನಾವೇನು 1ನೇ ತಾರೀಕು ತೀರ್ಮಾನ ಮಾಡಿದ್ವಿ, 3-4 ಸಾರಿ ಒಂದು ಸಭೆಯನ್ನು ಮಾಡಿ ಅದನ್ನು ತೀರ್ಮಾನವನ್ನು ಮಾಡಿದ್ದೀವಿ. ದಯಮಾಡಿ 1ನೇ ತಾರೀಕು
ಎಲ್ಲ ನಮ್ಮ ಸಮಾಜ ಮತ್ತು ಬೇರೆ ಸಮಾಜದ ಎಲ್ಲ ಬಂಧುಗಳು ಅವತ್ತು ಬಂದು ಆ ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ತಾ ಇವತ್ತು ಸುದ್ದಿಗೋಷ್ಠಿಯಲ್ಲಿ ನೀವು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ವಿಚಾರವನ್ನು ತಮ್ಮ ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಕೃಷ್ಣಮೂರ್ತಿ ಟೋಟಲ್ ಅಮೌಂಟ್ ನಿಗಮ ಮಂಡಳಿಯಲ್ಲಿ ಒಂದು ಸ್ಥಾನ ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ. ಅದೇ ವಿರೋಧಿಗಳು ಹೇಳ್ತಾರೆ ಗುರುತಿಸಬೇಕಾಗಿತ್ತು ನಿಮ್ಮ ಸಮಾಜನ, ನೀವು ಸೀನಿಯರು, ಹಾಗಾಗಿ ನಿಮಗೆ ನಿಗಮ ಮಂಡಳಿ ಒಂದು ಅಧ್ಯಕ್ಷ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅಂತ ಸರ್. ಈಗ ಇಷ್ಟೇ, ಈಗ ಸಿದ್ದರಾಮಯ್ಯನವರು ಸಂಘಟನೆಯವರು ಅವ್ರ ಹತ್ರ ಅಲ್ಲೇ ಇದ್ರು. ಅವರು ಸಿದ್ದರಾಮಯ್ಯನವರು ಇನ್ನೂ ಎಲ್ಲ ಸಮಾಜ ಮುಖಂಡರು ಎಲ್ಲ ಸೇರಿ ಶಿವಪ್ಪನಿಗೊಂದು ಸ್ಥಾನಮಾನ ಕೊಟ್ಟರು. ನನಗೆ ಕೊಡಬೇಕು ಅಂತ ಏನಾದ್ರು ಇದ್ರೆ ನಮ್ಮ ಶಾಸಕರು ಮಾತು ಕೊಟ್ಟಿದ್ದಾರೆ, ಅದು ಅವರು ಕೊಡ ಅಂತ ಕೆಲಸ ಅವ್ರು ಮಾಡಬೇಕು. ಅದಕ್ಕೂ ಕಾಯ್ಬೇಕಲ್ವೇ, ಅದಕ್ಕೂ ಕಾಯ್ಬೇಕು. ಇನ್ನು ಈಗ ನಿಮಗೆ ನನಗೆ ಭರವಸೆ ಇದೆ. MLA ಮಾತು ಕೊಟ್ಟಿದಾರಲ್ಲ, ನನಗೆ ಭರವಸೆ ಇದೆ. MLA ಸಿದ್ದರಾಮಯ್ಯ DK ಸಾಹೇಬರು ಅವರಿಗೆ ಮಾತು ಕೊಟ್ಟಿದಾರಲ್ಲ, ಅವ್ರಿಗೆ ಮಂತ್ರಿ ಆಗ ಭರವಸೆ ಅವರಿಗಿದೆ, ನಮಗೂ ಆಸೆ ಇದೆ, ಭರವಸೆ ಇದೆ. ಮುಂದಿನ ದಿನದಲ್ಲಿ ಕಾಯ್ಬೇಕು ನಾವು ಅಷ್ಟೇ. ಪ್ರತಿಮೆಗೆ ಸರ್ಕಾರದಿಂದ ಮಂಜೂರಾಗಿರೋದು ಅದು 20 ಲಕ್ಷ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅದು ಆಕ್ಷನ್ ಪ್ಲಾನ್ ಅಲ್ಲಿ 20 ಲಕ್ಷ ಅಂತಿದೆ. ಆದ್ರೂ ಕೂಡ ನಮ್ಗೆ ಆಕ್ಷನ್ ಪ್ಲಾನ್ ಗೊತ್ತು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಅದನ್ನ ಪುತ್ಥಳಿಯನ್ನ ಕೆಲಸವನ್ನು ನೀವು ಮಾಡಿ ಪುತ್ಥಳಿ ನಾನು ಕೊಡಿಸ್ತೀನಿ ಅಂತ MLA ಕೊಟ್ಟರು. ಅಷ್ಟು ಇನ್ನು ಉಳಿದ ಹಣವನ್ನ ನಾವು ಸಂಘದವರೇ ನಾವು ಅಕ್ಕೇನು ಕೆಲಸ ಮಾಡಿದ್ವಿ. ಖರ್ಚಾಗಿದೆ ಈಗ ಸುಮಾರು ಪುತ್ಥಳಿದು ಒಂದು 8 ಲಕ್ಷ ಆಗಿದೆ. ಈಗ ಸುಮಾರು ಒಂದು 8.5 ಲಕ್ಷ 9 ಲಕ್ಷ ಖರ್ಚಾಗಿದೆ. ಇನ್ನೂ ಸುಮಾರು ಕೆಲಸ ಇದೆ, ಸುಮಾರು ಕೆಲಸ ಇದೆ. ಇದೆಲ್ಲ ಮುಗಿದಾದ್ಮೇಲೆ ಎಷ್ಟಾಗುತ್ತೆ ಅನ್ನೋದನ್ನ 1ನೇ ತಾರೀಕು ಕಳೆದು ನಾವು ಇನ್ನೊಂದ್ಸಾರಿ ಪತ್ರಿಕಾಗೋಷ್ಠಿ ಕರೆದಾಗ ನಾವು ಮಾತಾಡ್ತೀವಿ. ಮೇ 1 ಅಮಾವಾಸ್ಯೆ ಪೌರ್ಣಮಿ ದಿವಸ ಮಾಡಬೇಕು ಅಂತ ಹೇಳ್ಬಿಟ್ಟು, ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದ ಯುವ ನಾಯಕರು ಕೂಡ ಆ ಡೇಟ್ ಅನ್ನ ಫಿಕ್ಸ್ ಮಾಡಿದ್ರು. ಆಯ್ತಪ್ಪ ಅವತ್ತೇ ಮಾಡೋಣ ಬಿಡ್ರಿ ಅಂತ. ನಾವು ಅವ್ರಿಗಿಂತ ದೊಡ್ಡವರು ಯಾರು, ಅವರೆಲ್ಲ ಇದ್ರೆ ತಾನೇ ನಾವು ಸಂಘ ಸಂಸ್ಥೆಗಳು ಏನು ವಿರೋಧ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ನಿಮ್ಮ ಸಮುದಾಯದಲ್ಲಿ. ಈಗ ಅವನ್ನ ನೀವೇನು ಮಾತಾಡ್ಸಿರೋ ವಿಶ್ವಾಸಗಳು ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಎಲ್ಲ ಬರೋದೆಲ್ಲ ಮಾಡಿದ್ದೀವಿ. ಅವರು ಕೂಡ ಒಪ್ಕೊಂಡು ಹೋಗಿದ್ದಾರೆ. ಅವತ್ತು MLA ಇರಲಿಲ್ಲ, ನಾವು MLA ಬೇಡ ನಾವೇ ಸೇರ್ಕೊಳ್ಳೋಣ ಅಂತೇಳಿ ಏನು ಹೇಳಿದ್ರು, ಅದ್ರ ಪ್ರಕಾರ ನಾವೇ ಒಂದು ಸಭೆಯನ್ನು ಕರೆದು, ಅವತ್ತು ನಮ್ಮ ಅಧ್ಯಕ್ಷರು ಇರಲಿಲ್ಲ, ಇನ್ಯಾರು ಇಬ್ಬರು ಬಂದರು, ನಾಗಣ್ಣ ಕೊನೆಗೆ ಸೇನಣ್ಣ ಎಲ್ಲ ಇದ್ರು. ಆಮೇಲೆ ಅವ್ರು ಬಂದು ಇದು ಮಾಡೋದು ನಿಮಗೆ ಅನುಕೂಲ ಅನಾನುಕೂಲ ಅಂತ ಕೇಳಿದಾಗ ನಮಗೆ ಅನುಕೂಲ ಇದೆ, ಆದರೂ ಕೂಡ ಬೇರೆ ಬೇರೆ ಪಕ್ಷದವ್ರನ್ನ ಕರೆದು ಆಹ್ವಾನಿಸ್ಬೇಕು ಅಂತಂದ್ರು. ನಾವು ಆಹ್ವಾನಿಸೋದು ಬಿಡೋದು ಅದು ಬೇರೆ ವಿಚಾರ. ಒಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡೋದಕ್ಕೆ ನಾವ್ಯಾರು? ಅವ್ರ ಸಂಗೊಳ್ಳಿ ರಾಯಣ್ಣ ಎಲ್ಲರಿಗೂ ಬೇಕಾದನು, ಸಮಾಜದಲ್ಲಿ ಹುಟ್ಟಿರ್ಬೋದು ಅಷ್ಟೇನೆ. ಅವನ ದೇಶಕ್ಕಾಗಿ ಎಲ್ಲ ನಾಡಿಗಾಗಿ ಅವನು ಪ್ರಾಣವನ್ನು ಕೊಟ್ಟಂತ ಆ ವ್ಯಕ್ತಿಗೆ ಯಾರು ಮಾಲಾರ್ಪಣೆ ಮಾಡೋದು ಬೇಡ ಅನ್ನಕ್ಕಾಗಲ್ಲ ನಾವು ನನ್ನ ವಿಚಾರವನ್ನು ನಾವು ಅವ್ರಿಗೆ ಹೇಳಿ ಅವರು ಒಪ್ಪಿಗೆಯನ್ನು ಪಡೆದಿಲ್ಲ. ಯಾರು ಮಾಡಿದ್ದೀರಾ ಕಂಚಿಂದು ಅದು ಸುಮಾರು 650 kg ಕಾರ್ಯಕ್ರಮ ಯಾವ ಥರ ಇರುತ್ತೆ? 6ನೇ ತಾರೀಕು ಕಾರ್ಯಕ್ರಮ ಮಾಡೋ ಅಂಥದ್ದು. ಈಗ ನಾವು ಸಿದ್ದರಾಮಯ್ಯನ ಅದು ಶಂಕುಸ್ಥಾಪನೆ ಮುಗಿದೋಯ್ತು. ಈ ಉದ್ಘಾಟನೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಆಶೀರ್ವಾದ, HM ರೇವಣ್ಣವರ ಘನ ಉಪಸ್ಥಿತಿ, ಆಮೇಲೆ ಇವರು MLC ನಮ್ಮ ಲೋಕಸಭಾ ಸದಸ್ಯರು, ಆಮೇಲೆ ಅಲ್ಲಿಂದ ಪಟೇಲ್ ಶಿವಪ್ಪ, ಕೃಷ್ಣಮೂರ್ತಿಯರು, ಇವರು ಹರೀಶ್ ಅವರು, ನಾನು ಸಭಾ ಕಾರ್ಯಕ್ರಮವನ್ನು ನೆರವೇರಿಸೋದು. ಮತ್ತೆ ನಮ್ಮ ಸಮಾಜದ ಮುಖಂಡರು 4 ಜನ ಸ್ವಾಮೀಜಿಯರು. ಒಂದು ಕಾಗಿನೆಲೆ ಸ್ವಾಮೀಜಿ, ಎರಡನೇದು KR ಸ್ವಾಮೀಜಿ ದೊಡ್ಡವರು, ಆಮೇಲೆ ನಮ್ಮ ಕೋಡಿಮಠ ಸ್ವಾಮೀಜಿ, ಆಮೇಲೆ ವಸ್ತುರ್ಗ ಸ್ವಾಮೀಜಿ. ಇಷ್ಟು ಜನನ ನಾವು ಕಾರ್ಯಕ್ರಮ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? 10 ಸ್ಟಾರ್ಟ್ ಆಗಿದೆ. ಎಷ್ಟೊತ್ತಿಗೆ ಮುಗಿಬೋದು? 10ರಿಂದ 1 ಗಂಟೆಗೆ ಮುಗೀತು. ಪೂಜಾ ಕಾರ್ಯಕ್ರಮ ಅನಾವರಣ ಮಾಡಿ ಸ್ಟೇಜ್ ಕಾರ್ಯಕ್ರಮ ಇರುತ್ತೆ. ಸ್ಟೇಜ್ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ 7ರಿಂದ 8 ಗಂಟೆ ಸ್ಟಾರ್ಟ್ ಆದ್ರೆ 10ವರೆಗೆ ಮುಗಿಯುತ್ತೆ. ಆಮೇಲೆ ವೇದಿಕೆ ಸಮಾರಂಭ ಸುಮಾರು 12-1 ಗಂಟೆವರೆಗೆ ಅದು ಮುಗಿಯುತ್ತೆ. ಸಭಾ ಕಾರ್ಯಕ್ರಮ ಅಲ್ಲೇ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಸರ್, ರತ್ನ ಟ್ಯಾಕ್ಸ್ ಈ ಕಡೆ ಸ್ಟೇಜ್ ಹಾಕದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಲ್ಲಿ ಜನ ಕೂತ್ಕೊಂತಾರೆ, ಈ ಕಡೆ ಮಾಲಾರ್ಪಣೆ ಮಾಡೋದು ಮತ್ತೊಂದು ಮಾಡ್ಕೊಂಡು ಬರ್ತಾರೆ. ಒಟ್ಟಾರೆ ಹೆಚ್ಚಿನ ಜನ ಬರಬೇಕು. ಎಲ್ಲ ಸಮಾಜದ ಬಂಧುಗಳು ಕೂಡ ಇದು ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಈ ನಾನು ನಿಮ್ಮ ಪತ್ರಿಕಾ ಮಾಧ್ಯಮದೊಂದಿಗೆ ನಾನು ತಿಳಿಸ್ತಾ ಇದ್ದೀನಿ.
ನಾವು ಇದನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿ ಬರೆದು ಜನ ಬರುವ ರೀತಿಯಲ್ಲಿ ಎಲ್ಲ ಒಳ್ಳೆ ಕಾರ್ಯ ಮಾಡಿದ್ರೆ ಹೂರ್ಣ ಕೆಳಗಡೆ ಒಳಗಡೆ ಹೂರ್ಣ ಅನ್ನಂಗೆ ನಮ್ದು ಅದೇ ನಮ್ದೊಂದು ಕಲ್ಲು ಅಂದಿಲ್ಲ ಅಷ್ಟೇನೆ. ಹೌದು ಕಾಂಕ್ರೀಟ್ ಅವರು ಕಾಂಕ್ರೀಟ್ ಮಾಡಕ್ ಆಗ್ತಿಲ್ಲ ಜಲ್ದಿ ಮಾಡಿಲ್ಲ ಸಮಯ ಜಯಂತಿ ಇತ್ತು, ಆಮೇಲೆ ಕಲ್ಲು ತರೋ ಹಾಕೋ ಶಕ್ತಿ ಅವರಲ್ಲಿ ಇಲ್ಲದೆಲ್ಲ ಹಾಕೊಂಡಿದ್ದಾರಲ್ಲ ಇಲ್ಲದೆಲ್ಲ ಈಗ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಾವು ಕೂಡ ಹೋಗಿ ನೋಡಿ ನಾವು ಯಾಕೆ ಮತ್ತೆ ಮಾಡಿದ್ದೇವೆ, ನಾವು ಹಿಂಗೆ ಮಾಡಬೇಕಾಯ್ತು ಅನ್ನೋದು ನಮ್ಮ ಹೃದಯದಲ್ಲಿ ಬಂತದು. ಈಗ ಅವ್ರು ಮಾಡಿದ್ರೆ ನಮಗೆ ಖುಷಿ. ಉದ್ಘಾಟನೆಗೆ ಎಲ್ಲರೂ ಕಾರ್ಯಕ್ರಮಕ್ಕೆ ಪ್ರಚಾರ ನಿಮ್ದು, ಮಾಧ್ಯಮದವರ ಪ್ರಚಾರದಿಂದ ಎಲ್ಲ ಮೂಲೆ ಮೂಲೆಗೆ ನಮ್ಮ ತಾಲೂಕು ಜಿಲ್ಲೆ ಹೋದ್ರೆ ಇನ್ನು ಹೊರಗಡೆಯಿಂದಲೂ ಹೆಚ್ಚಿನ ಜನ ಬರ್ತಾರೆ. ಹೆಚ್ಚಿನ ಜನ ಸೇರಿ ಸಂಗೊಳ್ಳಿ ರಾಯಣ್ಣ ಅವರು ಈ ರಾಜ್ಯದ ಸ್ವಾತಂತ್ರ್ಯ ಹೋರಾಟಗಾರರು, ಅವರ ಪ್ರತಿಭೆ ಎಲ್ಲ ಕಡೆನೂ ಬರಬೇಕು ಅಂತಂದ್ರೆ ನಿಮ್ಮ ಪ್ರಚಾರ ಮುಖ್ಯ ಅಂತೇಳಿ ತಮ್ಮಲ್ಲಿ ಮನವಿ. ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು ಪ್ರಚಾರ ಕೊಡಿ, ಜನ ಸೇರೋದಕ್ಕೆ ನಿಮ್ಮಿಂದ ಸಹಕಾರ ಸಿಗಲಿ ಅಂತ ನಿಮ್ಮಲ್ಲಿ ಮನವಿ. ಅದಕ್ಕೆ ಆ ಕಡೆ ಈ ಕಡೆ ಸಪೋರ್ಟ್ಗೆ ಇಲ್ಲೇನ್ ಮಾಡಿದ್ದಾರೆ ಶಾಸಕರು ಹೇಳಿದ್ದಾರೆ ಒಂದು ಆರ್ಚು ಜವಾಬ್ದಾರು ಅಂತೇಳಿ, ಅದಕ್ಕೆ ಮೇಲೆ ರಕ್ಷಣೆಗೆ ಒಂದು ಬಿಸಿಲು ಮತ್ತೆ ಮಾಡಿ ಅದನ್ನು ಜಾಯಿನ್ ಮಾಡಿಬಿಟ್ಟಿದ್ರೆ ಒಳ್ಳೆ ಇನ್ನೂ ಲುಕ್ ಇರೋದು ಅಲ್ವಾ. ಆಗ ಇದು ನಮ್ದು ಸಂಗೊಳ್ಳಿ ರಾಯಣ್ಣದು ಸ್ಟ್ಯಾಚ್ಯೂ ಸರ್ಕಲ್ ಬಂದಂಗೆ ಬರೋದು.